ಆತ್ಮೀಯ ಕನ್ನಡಿಗರಿಗೆಲ್ಲ ನನ್ನ ಇಂಗ್ಲಿಷ್ ಚಾನೆಲ್ಗೆ ಸ್ವಾಗತ. SST ಫಾರ್ಮುಲಾ ಫಾರ್ ಈಸಿ ಇಂಗ್ಲಿಷ್. ಈಸಿ ಇಂಗ್ಲಿಷ್ ಲರ್ನಿಂಗ್ಗೆ ನಾವು SST ಫಾರ್ಮುಲಾನ ಯೂಸ್ ಮಾಡ್ತಾ ಇದ್ದೀವಿ. ಎಸ್ ಸ್ಟ್ಯಾಂಡ್ಸ್ ಫಾರ್ ಸಬ್ಜೆಕ್ಟ್. ಸಬ್ಜೆಕ್ಟ್ ಅಂದರೆ ನಮ್ಮ ಸುತ್ತಮುತ್ತ ಇರುವ, ನಾನು ನಿನ್ನೆ ಹೇಳಿದಾಗೆ ಸುತ್ತಮುತ್ತ ಇರುವ ಥಿಂಗ್ಸ್ನ, ವಸ್ತುಗಳ ಹೆಸರನ್ನ ಮೊದಲು ಇಂಗ್ಲಿಷ್ನಲ್ಲಿ ಹೇಳಿ ಮತ್ತೆ ಅದನ್ನ ಒಂದು ಕಡೆ ಬರ್ಕೊಳ್ಳಿ ಸಾಧ್ಯವಾದರೆ. ಹೇಳಿದ್ದಾದ್ಮೇಲೆ ಅದು ಯಾವ್ಯಾವ ವಸ್ತುಗಳ ಹೆಸರನ್ನ ಇಂಗ್ಲೀಷಲ್ಲಿ ಬರ್ಕೊಂಡಿದ್ದೀರೋ ಆ ವಸ್ತುಗಳ ಹೆಸರಿಗೆ ತಕ್ಕನಾಗಿ ಏನು ಹೇಳಕ್ ಟ್ರೈ ಮಾಡ್ತೀರಾ ಅಂತ ಯೋಚನೆ ಮಾಡೋಣ. ಹಂಗಂತ ಯೋಚನೆ ಮಾಡಬೇಕು. ಈಗ 10 ವರ್ಡ್ ಹಾಕೊಂಡು ಬೇಡಿ, 5 ವರ್ಡ್ ಹಾಕೊಳ್ಳಿ. 5 ವರ್ಡ್ಗೆ 5 ವರ್ಡಿಂದ ನೀವು 5 ಸೆಂಟೆನ್ಸನ್ನು ಮಾಡಬೇಕು. ಒಂದು ಚಿಕ್ಕ ವಿಷಯವನ್ನ ಹೇಳಬೇಕು. ಇವಾಗ ಏನೋ ಒಂದು ಪೆನ್ ಅಂತ ಬರ್ಕೊಂಡಿರ್ತೀರಾ. ದಿಸ್ ಪೆನ್ ಈಸ್ ಬ್ಲೂ ಕಲರ್. ದಿಸ್ ರೈಟ್ಸ್ ವೆಲ್. ಏನೋ ಒಂದು ಹಾಗೆ ಆ ಥರ 5 ಸೆಂಟೆನ್ಸನ್ನು ನೀವು ಬರೆಯೋಕೆ ರೆಡಿ ಮಾಡ್ಕೊಳ್ಳಿ. ಆಯ್ತಾ? ಸಬ್ಜೆಕ್ಟ್ ಆಯಿತು. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ನೆನಪಿದೆ ಅಲ್ಲ. ನಾನು ಮತ್ತೆ ನಾವು ಫಸ್ಟ್ ಪರ್ಸನ್, ನೀನು ಮತ್ತೆ ನೀವು ಸೆಕೆಂಡ್ ಪರ್ಸನ್, ಬಾಕಿದೆಲ್ಲ ಥರ್ಡ್ ಪರ್ಸನ್. ಸಬ್ಜೆಕ್ಟ್ ಆಯಿತು. ಈಗ ಸೆಂಟೆನ್ಸ್, ಮತ್ತೊಂದು ಎಸ್ ಇದೆ ಅದಕ್ಕೆ. ಸೆಂಟೆನ್ಸಲ್ಲಿ ಕೂಡ 3 ಥಿಂಗ್ಸ್ ಬರೋದು. ಸಬ್ಜೆಕ್ಟು, ಈಗ ಹೇಳಿದಾಗೆ ಸಬ್ಜೆಕ್ಟು, ನೆಕ್ಸ್ಟು ಆಬ್ಜೆಕ್ಟು. ಸೆಂಟೆನ್ಸ್ನ ಕೊನೆಯಲ್ಲಿ ಬರೋದೇ ಆಬ್ಜೆಕ್ಟು. ನೀವು ಏನೋ ಹೇಳ್ತೀರಲ್ಲ, ನೀವು ಚೂಸ್ ಮಾಡ್ಕೊಂಡಿರೋ ವರ್ಡ್ಸ್ ಬಗ್ಗೆ, ಆ ಹೇಳೋದೇ ಆಬ್ಜೆಕ್ಟು. ಮಧ್ಯದಲ್ಲಿ ಒಂದು ಕ್ರಿಯಾಪದ ಇದೆಯಲ್ಲ, ವರ್ಬ್, ಆಕ್ಷನ್ ವರ್ಡ್ ಅಂತ ಏನು ಹೇಳ್ತೀವೋ ಅದು ವರ್ಬ್ ಆಗುತ್ತೆ. ಸಬ್ಜೆಕ್ಟಲ್ಲಿ 3 ಟೈಪ್ಸು, ಸೆಂಟೆನ್ಸಲ್ಲಿ ಕೂಡ 3 ಪಾರ್ಟ್ಸು, ಸಬ್ಜೆಕ್ಟ್, ಆಬ್ಜೆಕ್ಟ್, ವರ್ಬ್. ಟೆನ್ಸಲ್ಲಿ ಕೂಡ 3 ಟೆನ್ಸು, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಈಗ ಬನ್ನಿ ಸೆಂಟೆನ್ಸ್ ಮಾಡೋಣ. ಈಗ ಸಿಯಾ ಹುಡುಗಿಯ ಬಗ್ಗೆ ಒಂದು ಸೆಂಟೆನ್ಸ್ ಮಾಡೋಣ. ಸಿಯಾ ಮೇಕ್ ದ ಕೈಟ್. ಸಿಯಾ ಮೇಕ್ ದ ಕೈಟ್. ಸಮಥಿಂಗ್ ಈಸ್ ರಾಂಗ್ ಅಲ್ಲ, ಅದು ಮೇಕ್ ಅಲ್ಲ, ಮೇಕ್ಸ್ ಆಗಬೇಕು. ಯಾಕಂದ್ರೆ ಸಿಯಾ ಥರ್ಡ್ ಪರ್ಸನ್. ಇಲ್ಲಿ ನೋಡಿ ಒಂದು ಫಾರ್ಮುಲಾ ಇದೆ, ಸಬ್ಜೆಕ್ಟ್ ಪ್ಲಸ್ ವರ್ಬ್. ಸಬ್ಜೆಕ್ಟ್ ಅನ್ನ ವರ್ಬ್ ಜೊತೆಗೆ ಹಾಗೆ ಯೂಸ್ ಮಾಡ್ಕೋಬೇಕು, ಏನು ಚೇಂಜಸ್ ಮಾಡ್ದಲೆ. ಅಂದ್ರೆ ಎಸ್ ಆಡ್ ಮಾಡದೆ ಇದ್ ರೀತಿನಲ್ಲಿ ಹಂಗೆ ಡೈರೆಕ್ಟ್ ಆಗಿ ಪ್ರೆಸೆಂಟ್ ಟೆನ್ಸ್ ವರ್ಬ್ ನ ಯೂಸ್ ಮಾಡ್ಕೋತೀವಿ. ಯಾವಾಗ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಯಾವಾಗ ಯೂಸ್ ಮಾಡ್ಕೋತೀವಿ ಅಂದ್ರೆ ಐ, ಯು ಮತ್ತೆ ಪ್ಲೂರಲ್ ಸಬ್ಜೆಕ್ಟ್ಸ್ ಇದ್ದಾಗ ಮಾತ್ರ. ಫಸ್ಟ್ ಪರ್ಸನ್ ಯು, ಸೆಕೆಂಡ್ ಪರ್ಸನ್ ಪ್ಲೂರಲ್. ಈಗ ಹೇಳಿದ್ನಲ್ಲ ದಿಯಾ ಅಂಡ್ ಸಿಯಾ, ಈ ತರ ಪ್ಲೂರಲ್ ಸಬ್ಜೆಕ್ಟ್. ದಿಯಾ ಅಂಡ್ ಸಿಯಾ ಇದ್ರೆ ಚಿಲ್ಡ್ರನ್ ಅಂತ ತಗೊಳ್ಳಿ, ಪೇರೆಂಟ್ಸ್ ಅಂತ ತಗೊಳ್ಳಿ, ಪೀಪಲ್ ಅಂತ ತಗೊಳ್ಳಿ, ಒಟ್ಟಾರೆ ಪ್ಲೂರಲ್ ಸಬ್ಜೆಕ್ಟ್ ಆಗ್ಬೇಕಾಗಿತ್ತು. ಕ್ಯಾಟ್ಸ್ ಡ್ರಿಂಕ್ ಮಿಲ್ಕ್. ಕ್ಯಾಟ್ಸು ಡ್ರಿಂಕ್ಸು ಮಿಲ್ಕ್ ಇದು ರಾಂಗ್ ಆಗುತ್ತೆ. ಆಯ್ತಾ? ಕ್ಯಾಟ್ಸ್ ಡ್ರಿಂಕ್ ಮಿಲ್ಕ್, ಕ್ಯಾಟ್ ಡ್ರಿಂಕ್ಸ್ ಮಿಲ್ಕ್, ಕ್ಯಾಟ್ ಡ್ರಿಂಕ್ಸ್ ಮಿಲ್ಕ್. ಸಿಯಾ ಮೇಕ್ಸ್ ದ ಕೈಟ್, ರಾಮು ಈಟ್ಸ್ ದ ಫ್ರೂಟ್. ಅರ್ಥ ಆಯ್ತಲ್ಲ? ಎಸ್ ಫಾರ್ಮ್ ಆಫ್ ದ ವರ್ಬ್ಸ್ ಯೂಸ್ ಮಾಡ್ಕೋಬೇಕು. ಯಾವಾಗ ನೋಡಿ, ಇಲ್ಲಿ ಫಾರ್ಮುಲಾ ನಂಬರ್ 2 ಬರ್ದಿದ್ದೀನಿ. ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಎಸ್. ಇದು ಥರ್ಡ್ ಪರ್ಸನ್ ಸಿಂಗ್ಯುಲರ್. ಥರ್ಡ್ ಪರ್ಸನ್ ಪ್ಲೂರಲ್ ಇದ್ರೆ ನಾವಿಲ್ಲಿ ಹೇಳಿದೀವಿ ಫಾರ್ಮುಲಾ ನಂಬರ್ 1 ನಲ್ಲಿ ಸಬ್ಜೆಕ್ಟ್ ಹಾಗೆ ಯೂಸ್ ಮಾಡ್ಕೋಬೇಕು. ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇದರಲ್ಲಿ ಸಬ್ಜೆಕ್ಟ್ ಜೊತೆಗೆ ಎಸ್ ಬರ್ಕೋಬೇಕು. ಯಾವಾಗ ಅಂದ್ರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ದಾಗ. ಇಷ್ಟು ಕ್ಲಿಯರ್ ಆಗಿದ್ರೆ ಇವತ್ತಿನ ರಿಯಲ್ ಟಾಪಿಕ್ ಹೋಗೋಣ. ಕಂಟಿನ್ಯೂಯಸ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಈ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಂದ್ರೆ ಇವಾಗ ಆಕ್ಷನ್ ನಡೀತಾ ಇದೆ, ಈಗ ನಡೀತಾ ಇದೆ. ಆವಾಗ ಏನ್ ಮಾಡಬೇಕು ನಾವು? ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಯ್ತು. ಈಗ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಲ್ಲಿ, ಈ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಮಗೆ 4 ಟೈಪ್ಸ್ ಇದೆ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ 4 ಟೈಪ್ಸ್ ಇದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಈಗ ಪರ್ಫೆಕ್ಟ್ ಮತ್ತೆ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಸ್ವಲ್ಪ ನಿಧಾನಕ್ಕೆ ನೋಡೋಣ. ಈಗ ಸಿಂಪಲ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಮಾಡೋಣ. ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಈಗ ನಡೀತಾ ಇದೆ ಆಕ್ಷನ್. ಸಿಯಾ ಮೇಕ್ಸ್ ಬರಲ್ಲ. ಆಗ ಏನಾಗತ್ತೆ? ಸಿಯಾ ಈಸ್ ಮೇಕಿಂಗ್ ದ ಕೈಟ್. ಸಿಯಾ ಈಸ್ ಮೇಕಿಂಗ್ ದ ಕೈಟ್ ಇವಾಗ ನಡೀತಾ ಇದೆಯಲ್ವಾ, ಅದಕ್ಕೆ ING ಫಾರ್ಮುಲಾ ಹಾಕೋಬೇಕು. ಸಿಯಾ ಮೇಕ್ಸ್ ದ ಕೈಟ್, ಸಿಯಾ ಈಸ್ ಮೇಕಿಂಗ್ ದ ಕೈಟ್. ಆಮೇಲೆ ದಿಯಾ ಅಂಡ್ ಸಿಯಾ ಅಂತ ಪ್ಲೂರಲ್ ಸಬ್ಜೆಕ್ಟ್ ಬಂದಾಗ ನಾವೇನ್ ಹಾಕಬೇಕು? ಆರ್ ಮೇಕಿಂಗ್ ದ ಕೈಟ್. ಇಲ್ಲಿ ಈಸ್ ಬಂತು, ಸಿಂಗ್ಯುಲರ್ ಸಬ್ಜೆಕ್ಟ್ಗೆ ಈಸ್ ಯೂಸ್ ಮಾಡ್ಕೋಬೇಕು, ಪ್ಲೂರಲ್ ಸಬ್ಜೆಕ್ಟ್ಗೆ ಆರ್. ARER. ಸೇಮ್ ING ಫಾರ್ಮ್ ಆಫ್ ದ ವರ್ಬ್ ಹಾಕಬೇಕು. ಮೇಕಿಂಗ್. ಸಿಯಾ ಅಂಡ್ ದಿಯಾ ಆರ್ ಮೇಕಿಂಗ್ ದ ಕೈಟ್. ಸಿಯಾ ಈಸ್ ಮೇಕಿಂಗ್, ಸಿಯಾ ಅಂಡ್ ದಿಯಾ
ಆರ್ ಮೇಕಿಂಗ್, ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಇನ್ನೊಂದೆರಡು ಎಕ್ಸಾಂಪಲ್ ನೋಡ್ಬಿಡೋಣ. ದ ಬಾಯ್ಸ್ ಆರ್ ಫ್ಲೈಯಿಂಗ್ ದ ಕೈಟ್. ದ ಬಾಯ್ ಈಸ್ ಫ್ಲೈಯಿಂಗ್ ದ ಕೈಟ್. ದ ಕ್ಯಾಟ್ ಈಸ್ ಡ್ರಿಂಕಿಂಗ್ ದ ಮಿಲ್ಕ್. ಈಗ ಬೆಕ್ಕು ಹಾಲು ಕುಡಿತಾ ಇದೆ. ದ ಕ್ಯಾಟ್ಸ್ ಆರ್ ಡ್ರಿಂಕಿಂಗ್ ಮಿಲ್ಕ್. ಬೆಕ್ಕುಗಳು ಹಾಲು ಕುಡಿತಾ ಇದ್ದಾವೆ. ಹೀಗಾಯಿತು. ನಾವು ಮುಂದೆ ಹೋಗ್ತಾ ಹೋಗ್ತಾ ನಾವೇನು ಮಾಡ್ಕೋಬೇಕು, ಜಾಸ್ತಿ ಟ್ರಾನ್ಸ್ಲೇಷನ್ಸ್ನ ಮಾಡಬಾರ್ದು. ಸ್ವಲ್ಪ ಇಂಗ್ಲೀಷಿನ ಮೂಲಕನೇ ಕಲ್ತ್ಕೊಳ್ಬೇಕು. ಅರ್ಥ ಆಗದಿದ್ರೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಳ್ಳೋಣ, ಆಯಿತಾ? ಪ್ರತಿ ಒಂದು ಸಬ್ಜೆಕ್ಟ್ ಒಂದೊಂದು ಸೆಂಟೆನ್ಸನ್ನು ಅನುವಾದ ಮಾಡ್ತಾ ಹೋದರೆ ನಾವು ಅನುವಾದ ಮಾಡೋದ್ರಲ್ಲೇ ಟೈಮ್ ಪಾಸ್ ಮಾಡಿಬಿಡ್ತೀವಿ. ಹಾಗಾಗಿ ಸ್ವಲ್ಪ ಹೀಗೆ ಮಾಡ್ಕೊಳ್ಳೋಣ. ಈಗ ಪರ್ಫೆಕ್ಟ್ ಟೆನ್ಸಿಗೆ ಬರೋಣ. ಪರ್ಫೆಕ್ಟ್ ಟೆನ್ಸಲ್ಲಿ ನಾವೇನು ಮಾಡಬೇಕು, ಹ್ಯಾಸ್ ಮತ್ತು ಹ್ಯಾವ್ ಮತ್ತು ಹ್ಯಾಡ್ ಯೂಸ್ ಮಾಡ್ಕೋಬೇಕು. ಮುಂದಿನ ಕ್ಲಾಸ್ಗೆ ಒಂದು ಸಣ್ಣ ಅಸೈನ್ಮೆಂಟ್ ಕೊಡ್ತೀನಿ. ನಿಮಗೆ ವರ್ಬ್ ಫಾರ್ಮ್ಸ್ ಇರುತ್ತೆ, ಆ್ಯಕ್ಷನ್ ವರ್ಡ್ಸ್, ವರ್ಬ್ಸ್ ಅಂತಾರಲ್ಲ, ವರ್ಬ್ VERB ವರ್ಬ್ ಅಂದರೆ ಆ್ಯಕ್ಷನ್ ವರ್ಡ್ಸ್ ಅಂತ. ಇದ್ರದ್ದು ರೆಗ್ಯುಲರ್ ಆ್ಯಂಡ್ ಇರೆಗ್ಯುಲರ್ ವರ್ಬ್ಸ್ ಬರುತ್ತೆ. ಅದನ್ನು ಬೇಕಾದ್ರೆ ಇನ್ನೊಂದು ವಿಡಿಯೋ ಮಾಡೋಣ. ಆದರೆ ವರ್ಬ್ದು 3 ಫಾರ್ಮ್ಸ್ ಬರುತ್ತೆ, V1 ಫಾರ್ಮ್, V2 ಫಾರ್ಮ್, V3 ಫಾರ್ಮ್ ಅಂತ. ಇದ್ರದ್ದು ಪಟ್ಟಿ ಒಂದಿದೆ ಬುಕ್ಕಲ್ಲಿ, ಗ್ರಾಮರ್ ಬುಕ್ಕಲ್ಲಿ, ಗೂಗಲಲ್ಲೆಲ್ಲ ಸಿಕ್ಕುತ್ತೆ. ಅದನ್ನು ಒಂಚೂರು ನೋಡಿಕೊಂಡ್ರೆ ನೆಕ್ಸ್ಟ್ ವಿಡಿಯೋಗೆ ಯೂಸ್ ಆಗುತ್ತೆ. ಇದು ಮೇಕ್, ಮೇಡ್, ಮೇಡ್, ಬ್ರಿಂಗ್, ಬ್ರಾಟ್, ಬ್ರಾಟ್, ಗಿವ್, ಗೇವ್, ಗಿವನ್, ಟೇಕ್, ಟುಕ್, ಟೇಕನ್. ಈ ಥರ 3 ಫಾರ್ಮ್ಸ್ ಆಫ್ ದ ವರ್ಬ್ಸ್ ಬರುತ್ತೆ. ಇದನ್ನೊಂಚೂರು ಗಮನದಲ್ಲಿ ಇಟ್ಕೊಂಡು ಒಂದ್ಸತಿ ನೋಡ್ಕೊಂಡು ಬನ್ನಿ, ಮುಂದಿನ ಕ್ಲಾಸ್ಗೆ ಈಸಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.